ನಮಸ್ಕಾರ ಸ್ನೇಹಿತರೆ, ಲರ್ನ್ ಈಸಿ ಕನ್ನಡಗೆ ಸ್ವಾಗತ ಸುಸ್ವಾಗತ. ನಾವಿವತ್ತು ಭಾರತದ ಪೌರತ್ವದ ಬಗೆಗಿನ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋ ಮೂಲಕ ತಿಳಿದುಕೊಳ್ಳೋಣ. ಪೌರತ್ವ ಅಂದರೆ ಏನು, ಭಾರತದ ಪೌರತ್ವವನ್ನು ಪಡೆಯಲು ಏನೆಲ್ಲ ಅರ್ಹತೆಗಳು ಇರಬೇಕು ಮತ್ತು ಏನು ಮಾಡೋದ್ರಿಂದ ಭಾರತದ ಪೌರತ್ವವನ್ನು ಕಳೆದುಕೊಳ್ತೇವೆ, ಭಾರತದಲ್ಲಿ ಯಾವ ರೀತಿಯ ಪೌರತ್ವ ಕಾಯ್ದೆ ಅಸ್ತಿತ್ವದಲ್ಲಿದೆ ಎಂಬ ಪೌರತ್ವದ ಬಗೆಗಿನ ಎಲ್ಲ ವಿಷಯಗಳನ್ನು ಈ ವಿಡಿಯೋ ಮೂಲಕ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಮೊದಲನೇದಾಗಿ ಭಾರತದಲ್ಲಿ ಯಾವ ರೀತಿಯ ಪೌರತ್ವ ಅಸ್ತಿತ್ವದಲ್ಲಿದೆ ಅಂತ ನೋಡೋದಾದರೆ, ಭಾರತ ಸಂವಿಧಾನವು ಏಕಪೌರತ್ವಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಅಂದರೆ ಭಾರತದಲ್ಲಿ ಒಬ್ಬ ವ್ಯಕ್ತಿ ಕೇವಲ ರಾಷ್ಟ್ರೀಯ ಪೌರತ್ವವನ್ನು ಹೊಂದಿರ್ತಾನೆ ಹೊರತು ರಾಜ್ಯ ಪೌರತ್ವಕ್ಕೆ ಅವಕಾಶ ಇರುವುದಿಲ್ಲ. ಭಾರತ ಸಂವಿಧಾನದ 2ನೇ ಭಾಗದಲ್ಲಿ ಕಂಡುಬರುವ 5ರಿಂದ 11ನೇ ವಿಧಿಗಳು ಪೌರತ್ವಕ್ಕೆ ಸಂಬಂಧಿಸಿವೆಯಾದರೂ ಈ ಭಾಗವು ಪೌರತ್ವಕ್ಕೆ ಸಂಬಂಧಿಸಿದಂತೆ ಶಾಶ್ವತವಾದ ಅಥವಾ ಸುದೀರ್ಘವಾದ ಉಪಬಂಧಗಳನ್ನು ಹೊಂದಿಲ್ಲ. ಈ ಭಾಗದಲ್ಲಿ ಸಂವಿಧಾನ ಆರಂಭವಾದ ಸಂದರ್ಭದಲ್ಲಿ, ಅಂದರೆ 1950ರ ಜನವರಿ 26ರ ಸಂದರ್ಭದಲ್ಲಿ ಭಾರತ ಪೌರತ್ವ ಹೊಂದಿದ್ದ ವ್ಯಕ್ತಿಗಳನ್ನು ಮಾತ್ರ ಗುರುತಿಸುತ್ತದೆ. ಆದರೆ ಸಂವಿಧಾನ ಜಾರಿಗೆ ಬಂದ ನಂತರ ಪೌರತ್ವವನ್ನು ಪಡೆದುಕೊಳ್ಳುವ ಅಥವಾ ಕಳೆದುಕೊಳ್ಳುವುದರ ಬಗೆಗಿನ ವಿವರಗಳನ್ನು ಈ ಭಾಗವು ಒಳಗೊಂಡಿಲ್ಲ. ಸಂವಿಧಾನ ಜಾರಿಗೆ ಬಂದ ನಂತರ ಪೌರತ್ವವನ್ನು ಪಡೆದುಕೊಳ್ಳುವ ಅಥವಾ ಕಳೆದುಕೊಳ್ಳುವುದರ ಬಗೆಗಿನ ಮಾಹಿತಿಯನ್ನು ನಾವು 1955ರಲ್ಲಿ ರೂಪಿಸಲಾದ ಪೌರತ್ವ ಕಾಯ್ದೆಯಲ್ಲಿ ಕಾಣಬಹುದು. ಸಂವಿಧಾನವು ಪೌರತ್ವಕ್ಕೆ ಸಂಬಂಧಿಸಿದ ಕಾನೂನುಗಳನ್ನು ಮಾಡುವ ಅಧಿಕಾರವನ್ನು 11ನೇ ವಿಧಿಯಡಿಯಲ್ಲಿ ಸಂಸತ್ತಿಗೆ ನೀಡಿದೆ. ಅದರಂತೆ ಸಂಸತ್ತು 1955ರಲ್ಲಿ ಪೌರತ್ವ ಕಾಯ್ದೆಯನ್ನು ರೂಪಿಸಿತು. ಈ ಕಾಯ್ದೆಯನ್ನು ಪೌರತ್ವ ತಿದ್ದುಪಡಿ ಕಾಯ್ದೆ 1986, 1992, 2003, 2005, 2015 ಹಾಗೂ 2019 ಇವುಗಳ ಮೂಲಕ ಒಟ್ಟು 6 ಬಾರಿ ತಿದ್ದುಪಡಿ ಮಾಡಲಾಗಿದೆ. ಸ್ನೇಹಿತರೆ, ಭಾರತದ ಪೌರತ್ವವನ್ನು ಪಡೆದುಕೊಳ್ಳಲು ಇರುವ ವಿಧಾನಗಳನ್ನು ನೋಡೋದಾದರೆ, ಪೌರತ್ವ ಕಾಯ್ದೆ 1955ರ ಪ್ರಕಾರ ಒಬ್ಬ ವ್ಯಕ್ತಿಯು ಒಟ್ಟು 5 ವಿಧಾನಗಳ ಮೂಲಕ ಭಾರತದ ಪೌರತ್ವವನ್ನು ಪಡೆದುಕೊಳ್ಬೋದು. ಇವುಗಳನ್ನು ಒಂದೊಂದಾಗಿ ನೋಡೋಣ. ಮೊದಲನೇ ವಿಧಾನ ಯಾವುದು ಅಂತ ನೋಡೋದಾದರೆ, ಜನನದಿಂದ, ಬೈ ಬರ್ತ್. ಅಂದರೆ ಜನವರಿ 26, 1950ರಂದು ಅಥವಾ ಅದರ ನಂತರ ಭಾರತದಲ್ಲಿ ಜನಿಸಿದವರು ಭಾರತದ ಪೌರರಾಗುತ್ತಾರೆ. ಅಂಥವರಿಗೆ ತಂದೆ ಅಥವಾ ತಾಯಿ ಯಾವ ರಾಷ್ಟ್ರದವರೆಂದು ಪರಿಗಣಿಸದೆ ಪೌರತ್ವವನ್ನು ನೀಡಲಾಗುತ್ತದೆ. ಆದರೆ ಅಂಥ ವ್ಯಕ್ತಿಗಳು ಜುಲೈ 1, 1987ಕ್ಕಿಂತ ಮುಂಚಿತವಾಗಿ ಜನಿಸಿರಬೇಕು. 2ನೇ ವಿಧಾನವನ್ನು ನೋಡೋದಾದರೆ, ವಂಶಾನುಪ್ರಾಪ್ತಿಯಿಂದ ಸಹ ಭಾರತದ ಪೌರತ್ವವನ್ನು ಪಡೆಯಬಹುದಾಗಿದೆ. ಜನವರಿ 26, 1950ರಂದು ಅಥವಾ ನಂತರ ಭಾರತದ ಹೊರಗೆ ಭಾರತೀಯ ಕುಟುಂಬದಲ್ಲಿ ಜನಿಸಿದವರು ಭಾರತದ ಪೌರರಾಗುತ್ತಾರೆ. ಆದರೆ ಆತನ ಜನನದ ಸಮಯದಲ್ಲಿ ತಂದೆ ಅಥವಾ ತಾಯಿ ಯಾರಾದರೂ ಒಬ್ಬರು ಭಾರತದ ಪೌರರಾಗಿರಬೇಕು. 3ನೇ ಪ್ರಮುಖ ವಿಧಾನವೆಂದರೆ ನೋಂದಾಯಿಸುವುದರ ಮೂಲಕ ಸಹ ಭಾರತದ ಪೌರತ್ವವನ್ನು ಪಡೆಯಬಹುದಾಗಿದೆ. ಆದರೆ ಇಂತಹ ವಿಧಾನದಲ್ಲಿ ಕೆಲವು ಷರತ್ತುಗಳು ಅನ್ವಯಿಸುತ್ತವೆ. ಅವುಗಳು ಯಾವ ಅಂತ ನೋಡೋದಾದರೆ, ಯಾವ ವ್ಯಕ್ತಿಯು ನೋಂದಣಿಗಾಗಿ ಅರ್ಜಿ ಸಲ್ಲಿಸಬಯಸುತ್ತಾನೋ ಅಂಥ ವ್ಯಕ್ತಿಯು ಅರ್ಜಿ ಸಲ್ಲಿಸುವುದಕ್ಕಿಂತ ಮುಂಚಿತವಾಗಿ 7 ವರ್ಷಗಳ ಕಾಲ ಭಾರತದ ನಿವಾಸಿಯಾಗಿರುವ ಭಾರತ ಮೂಲದ ವ್ಯಕ್ತಿಯಾಗಿರಬೇಕು. ಅಥವಾ ಭಾರತೀಯರನ್ನು ವಿವಾಹವಾದ ಸ್ತ್ರೀಯರು ಸಹ ಈ ರೀತಿಯಾಗಿ ಭಾರತದ ಪೌರತ್ವವನ್ನು ಪಡೆಯಬಹುದು. ಆದರೆ ಪೌರತ್ವಕ್ಕೆ ಅರ್ಜಿ ಸಲ್ಲಿಸುವುದಕ್ಕೆ ಮುಂಚಿತವಾಗಿ 5 ವರ್ಷಗಳ ಕಾಲ ಭಾರತದ ನಿವಾಸಿಯಾಗಿರಬೇಕು. ಭಾರತದ ಪೌರತ್ವವನ್ನು ಪಡೆದ ವ್ಯಕ್ತಿಯ ಮಕ್ಕಳು ಸಹ ನೋಂದಾಯಿಸುವುದರ ಮೂಲಕ ಭಾರತದ ಪೌರತ್ವವನ್ನು ಪಡೆಯಬಹುದಾಗಿದೆ. ಕಾಮನ್ವೆಲ್ತ್ ದೇಶಗಳ ಪೌರತ್ವ ಹೊಂದಿರುವ ವ್ಯಕ್ತಿಗಳು ಸಹ ಅರ್ಜಿ ಸಲ್ಲಿಸುವುದರ ಮೂಲಕ ಭಾರತದ ಪೌರತ್ವವನ್ನು ಪಡೆಯಬಹುದಾಗಿದೆ. ಅಂತೆಯೇ ಒಬ್ಬ ಭಾರತದ ಮೂಲದ ವ್ಯಕ್ತಿಯು ಭಾರತದ ಹೊರಗೆ ಯಾವುದೇ ದೇಶದಲ್ಲಿ ವಾಸವಾಗಿದ್ದರೂ ಸಹ ಈ ವಿಧಾನದ ಮೂಲಕ ಪೌರತ್ವವನ್ನು ಪಡೆಯಬಹುದಾಗಿದೆ.
ಇವರುಗಳನ್ನು ಹೊರತುಪಡಿಸಿ ಬೇರಾವುದೇ ವ್ಯಕ್ತಿಯೂ ಸಹ ನೋಂದಾವಣಿಯ ವಿಧಾನದ ಮೂಲಕ ಭಾರತದ ಪೌರತ್ವವನ್ನು ಪಡೆಯಲಾಗದು. ಈ ಮೇಲಿನ 3 ವಿಧಾನಗಳ ಮೂಲಕ ಪೌರತ್ವವನ್ನು ಪಡೆಯುವ ಅರ್ಹತೆ ಇಲ್ಲದವರು 4ನೇ ವಿಧಾನವನ್ನು ಅನುಸರಿಸಬೇಕಾಗುತ್ತದೆ. ಅದೇ ಸಹಜೀಕೃತ ವಿಧಾನ. ಈ ವಿಧಾನದ ಮೂಲಕ ಪೌರತ್ವ ಪಡೆಯಬಯಸುವ ವ್ಯಕ್ತಿಗಳು ಕೆಲವು ನಿಯಮಗಳನ್ನು ಪೂರೈಸಬೇಕಾಗುತ್ತದೆ. ಅವು ಯಾವುವು ಅಂತ ನೋಡೋದಾದರೆ, ಭಾರತೀಯರಿಗೆ ಯಾವ ದೇಶದ ಪೌರರಾಗಲು ಸಾಧ್ಯವಿಲ್ಲವೋ ಅಂತಹ ದೇಶಕ್ಕೆ ಸೇರಿದವರಾಗಿರಬಾರದು. ಈ ವಿಧಾನದ ಮೂಲಕ ಪೌರತ್ವವನ್ನು ಪಡೆಯಬಯಸುವ ವ್ಯಕ್ತಿಯು ಇತರೆ ದೇಶದ ಪೌರತ್ವವನ್ನು ತ್ಯಜಿಸಿರಬೇಕು. ಸಂವಿಧಾನ ಮಾನ್ಯತೆ ನೀಡಿರುವ ಭಾಷೆಗಳಲ್ಲಿ ಯಾವುದಾದ್ರೂ ಒಂದು ಭಾಷೆಯ ಬಗೆಗೆ ಸಾಕಷ್ಟು ಜ್ಞಾನ ಹೊಂದಿರಬೇಕು. ಸಚ್ಚಾರಿತ್ರ್ಯ ಉಳ್ಳವನಾಗಿರಬೇಕು. ಅಂದರೆ ಉತ್ತಮ ನೈತಿಕ ಗುಣಗಳನ್ನು, ಶುದ್ಧ ನಡೆನುಡಿ, ಸತ್ಯವಂತಿಕೆ, ಪ್ರಾಮಾಣಿಕತೆ ಮತ್ತು ಸದಾಚಾರವನ್ನು ಪಾಲಿಸುವ ಗುಣವನ್ನು ಹೊಂದಿರಬೇಕು. ಅರ್ಜಿ ಸಲ್ಲಿಸುವುದಕ್ಕಿಂತ 12 ತಿಂಗಳು ಮುಂಚೆ ಭಾರತದಲ್ಲಿ ವಾಸಿಸುತ್ತಿರಬೇಕು ಅಥವಾ ಭಾರತ ಸರ್ಕಾರದ ಸೇವೆಯಲ್ಲಿರಬೇಕು, ಅಥವಾ 12 ತಿಂಗಳಿಗಿಂತ ಮುಂಚಿತವಾಗಿ 7 ವರ್ಷಗಳ ಕಾಲ ಭಾರತದಲ್ಲಿ ವಾಸ ಮಾಡಿರಬೇಕು, ಅಥವಾ 4 ವರ್ಷಗಳ ಕಾಲ ಭಾರತ ಸರ್ಕಾರದ ಸೇವೆಯಲ್ಲಿರಬೇಕು. ಈ ವಿಧಾನದ ಮೂಲಕ ಪೌರತ್ವ ಪಡೆಯುವ ವ್ಯಕ್ತಿಯು ಭಾರತ ಸರ್ಕಾರಕ್ಕೆ ನಿಷ್ಠೆಯಿಂದಿರುವುದಾಗಿ ಪ್ರಮಾಣ ಮಾಡಬೇಕು. ಆದರೆ ಇಲ್ಲಿ ಒಂದು ಕನ್ಸೆಷನ್ ಕೂಡ ಇದೆ. ಒಂದು ವೇಳೆ ಒಬ್ಬ ವ್ಯಕ್ತಿ ವಿಜ್ಞಾನ, ತತ್ವಜ್ಞಾನ, ಕಲೆ, ಸಾಹಿತ್ಯ, ವಿಶ್ವಶಾಂತಿ ಅಥವಾ ಮನುಕುಲದ ಪ್ರಗತಿ ಇಂತಹ ವಿಷಯಗಳಲ್ಲಿ ವಿಶಿಷ್ಟ ಸೇವೆ ಸಲ್ಲಿಸಿದರೆ ಅಂಥ ವ್ಯಕ್ತಿಯ ವಿಷಯದಲ್ಲಿ ಭಾರತ ಸರ್ಕಾರ ಈ ಮೇಲಿನ ಎಲ್ಲ ಅಥವಾ ಯಾವುದೇ ನಿಯಮದಿಂದ ವಿನಾಯಿತಿ ನೀಡಬಹುದು. ಸ್ನೇಹಿತರೆ, ಕೊನೆಯ ವಿಧಾನ ಯಾವುದು ಅಂತ ನೋಡೋದಾದರೆ ಅದು ಭೂಪ್ರದೇಶದ ಸೇರ್ಪಡೆಯಿಂದ. ಅಂದರೆ ಒಂದು ವೇಳೆ ಬೇರೆ ದೇಶಕ್ಕೆ ಸೇರಿದ ಯಾವುದಾದ್ರೂ ಒಂದು ಭೂಪ್ರದೇಶ ಭಾರತಕ್ಕೆ ಸೇರ್ಪಡೆ ಆಯಿತು ಅಂದರೆ ಆ ಪ್ರದೇಶದಲ್ಲೇ ಇರುವ ಜನರನ್ನು ಭಾರತ ಸರ್ಕಾರ ಭಾರತದ ಪೌರರು ಎಂದು ಒಂದು ಅಧಿಸೂಚನೆಯ ಮೂಲಕ ಘೋಷಿಸುತ್ತದೆ. ಈ 5 ವಿಧಾನಗಳು ಭಾರತದ ಪೌರತ್ವವನ್ನು ಪಡೆದುಕೊಳ್ಳುವ ಪ್ರಮುಖ ವಿಧಾನಗಳಾಗಿವೆ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಮುಂದಿನ ವಿಡಿಯೋದಲ್ಲಿ ಪೌರತ್ವವನ್ನು ಕಳೆದುಕೊಳ್ಳೋಕೆ ಇರೋ ಆ 3 ವಿಧಾನಗಳು ಯಾವ್ಯಾವು, ದ್ವಿಪೌರತ್ವ ಅಂದರೆ ಏನು, 2019ರ ಪೌರತ್ವ ತಿದ್ದುಪಡಿ ಕಾಯ್ದೆ ಯಾಕೆ ಅಷ್ಟು ಇಂಪಾರ್ಟೆಂಟು, ಈ ಕಾಯ್ದೆ ಯಾವೆಲ್ಲ ರಾಜ್ಯಗಳಿಗೆ ಅನ್ವಯ ಆಗೋದಿಲ್ಲ ಎಂಬ ಪೌರತ್ವದ ಬಗೆಗಿನ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಮುಂದಿನ ಆ ಇಂಟ್ರೆಸ್ಟಿಂಗ್ ವಿಡಿಯೋಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಸ್ನೇಹಿತರೆ. ಜೈ ಹಿಂದ್, ಜೈ ಭಾರತ್.